ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಕೃಷ್ಣಾ ಮೇಲ್ದಂಡೆ ಯೋಜನೆಯು ಪೂರ್ಣಗೊಳಿಸಲು ಆಗ್ರಹಿಸಿ ರೈತರ ಅಹೋರಾತ್ರಿ ಧರಣಿ ಹಾಗೂ ನಿರಂತರ ಉಪವಾಸ ಸತ್ಯಾಗ್ರಹ. ಇಂದು ಬಾಗಲಕೋಟೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೃಷ್ಣಾ ಮೇಲ್ದಂಡೆ ಯೋಜನಾ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ಬಾಗಲಕೋಟೆ ಹಾಗೂ ವಿಜಯಪುರ, ಬೆಳಗಾವಿ ಕೃಷ್ಣಾ ಮೇಲ್ದಂಡೆ ಯೋಜನೆಯು ಪೂರ್ಣಗೊಳಿಸಲು ಆಗ್ರಹಿಸಿ ರೈತರು ಅಹೋರಾತ್ರಿ ಧರಣಿ, ನಿರಂತರ ಉಪವಾಸ ಹಾಗೂ ಸತ್ಯಾಗ್ರಹವನ್ನು ನಡೆಸಲಾಗುತ್ತಿದೆ. ಇನ್ನು ನಿರಂತರ ಧರಣಿ ಸತ್ಯಾಗ್ರಹದಲ್ಲಿ ಮಾನ್ಯ ಜಮಖಂಡಿಯ ಜನಪ್ರಿಯ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಆನಂದ್ ಸಿದ್ದು ನ್ಯಾಮಗೌಡ್ರವರು ಭಾಗಿಯಾಗಿ ಸತ್ಯಾಗ್ರಹದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಕೃಷ್ಣಾ ಮೇಲ್ದಂಡೆ ಯೋಜನೆಯು ಪೂರ್ಣಗೊಳ್ಳಬೇಕು. ನಮ್ಮ ರೈತರಿಗೆ ಆಗಿರುವ ತೊಂದರೆಗೆ ಸರ್ಕಾರ ಸ್ಪಂದಿಸಿ ಶೀಘ್ರದಲ್ಲಿ ಪರಿಹಾರ ಒದಗಿಸಬೇಕು ಎಂದು ಮಾತನಾಡಿದ್ದಾರೆ. ನಾನು ಒಬ್ಬ ರೈತರ ಮಗನಾಗಿದ್ದು ತಮ್ಮೊಂದಿಗೆ ನಾವು ಅಹೋರಾತ್ರಿ ಧರಣಿ, ನಿರಂತರ ಉಪವಾಸ ಸತ್ಯಾಗ್ರಹದಲ್ಲಿ ಇರುತ್ತೇನೆ ಎಂದು ಮಾತನಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪೂಜ್ಯರು ಶ್ರೀ ಅರುಣ್ ಕುಮಾರ್ ಸರ್ನಾಯಕ್, ಶ್ರೀ ಜೆ.ಟಿ. ಪಾಟೀಲ್, ಶ್ರೀ ಶ್ರೀಕಾಂತ್ ಕುಲಕರ್ಣಿ, ಮಾಜಿ ಶಾಸಕರು, ಹಾಗೆಯೇ ಶ್ರೀ ಬಿ.ಎಸ್. ಸಿಂಧೂರ್ ಮತ್ತು ಜಿಲ್ಲೆಯ ಅನೇಕ ಮುಖಂಡರು, ರಾಜಕೀಯ ನಾಯಕರು ಮತ್ತು ಸನ್ಮಾನ್ಯ ಶ್ರೀ ಆನಂದ್ ಸಿದ್ದು ನ್ಯಾಮಗೌಡ್ರವರ ಆಪ್ತ ಸಹಾಯಕರಾದ ಶ್ರೀ ಅಶೋಕ್ ಕರ್ಜಗಿ ಹಾಗೂ ಅಭಿಮಾನಿಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅನ್ನದಾತ ಕನ್ನಡ ಸುದ್ದಿವಾಹಿನಿ, ಬಾಗಲಕೋಟೆ. ಈ ಹೋರಾಟ ನಡೀತಾ ಇದೆ. ನಾನು ಕೂಡ ಒಬ್ಬ ಮಾಜಿ ಶಾಸಕನಾಗಿ ಹೋರಾಟದಲ್ಲಿ ಭಾಗವಹಿಸ್ತಾ ಇಲ್ಲ, ನಾನು ಕೂಡ ಒಬ್ಬ ಸಂತ್ರಸ್ತನಾಗಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಯಾಕಂತಂದ್ರೆ ನನ್ನ ಊರು ಕಡ್ಕೋಳ್ ಊರು ಕೂಡ ಮುಳುಗಡೆ ಗ್ರಾಮದಲ್ಲಿ ಇರುವಂತ, ಮುಳುಗಡೆ ಆಗ್ತಕ್ಕಂಥ ಗ್ರಾಮ. ನಮ್ಮ ಜಮೀನು ಕೂಡ ಮುಳುಗಡೆ ಆಗ್ತಕ್ಕಂಥ ಜಮೀನುಗಳು. ಇವತ್ತು ನಾವು ಕೂಡ ಆ ಜಮೀನುಗಳು ಏನಾದರೂ ನಿಲ್ಬೇಕು, ನಮ್ಮ ರೈತರ ಒಂದು ಕಣ್ಣೀರನ್ನು ಒರೆಸುವಂತ ಕೆಲಸ ಈ ಸರ್ಕಾರ ಒಂದು ಆಗ್ಬೇಕು ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸಿ ಇಂಥ ಒಂದು ಸಂದರ್ಭದಲ್ಲಿ